ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಇನ್ನೆರಡು ರಾಜ್ಯಗಳ ವಿಧಾನಸಭಾ ಚುನಾವಣೆ ಬಾಕಿ ಇದೆ. ಒಂದು ಪಶ್ಚಿಮ ಬಂಗಾಳ, ಮತ್ತೊಂದು ತಮಿಳುನಾಡು. ಹೀಗಾಗಿ ತನ್ನದೇ ತಯಾರಿಯಲ್ಲಿ ಪ್ರಾದೇಶಿಕ ಪಕ್ಷಗಳು, ಮತ್ತೊಂದೆಡೆ ರಾಷ್ಟ್ರೀಯ ಪಕ್ಷಗಳಾದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ತನ್ನದೇ ಆದಂತಹ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪ್ರಮುಖವಾಗಿ ಶತಾಯಗತಾಯ ಈ ಬಾರಿ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಏನಿದೆ ಅಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿಯಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದ ಹಾಗೆ ಕಾಣ್ತಾ ಇದೆ. ಎಲ್ಲ ನಾಯಕರುಗಳು ಕೂಡ ಅಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಅಸ್ತ್ರಗಳು, ಪ್ರತ್ಯಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ರೂಲಿಂಗ್ ಪಾರ್ಟಿ ಆದಂತಹ DMK ತಮಿಳುನಾಡಿನಲ್ಲಿ, ಒಂದು ಕಡೆ TMC ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಸಿಟ್ಟಿಂಗ್ CM ಏನೇ ಒಂದು ಆಡಳಿತ ವಿರೋಧಿ ಅಲೆ ಇದೆ ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ, ಅದನ್ನು ಬಳಸಿಕೊಳ್ಳುವತ್ತ ಪ್ರಧಾನಿ ಮೋದಿಯವರು ಮತ್ತು ಬಿಜೆಪಿಯ ಘಟಾನುಘಟಿ ನಾಯಕರು ಒಂದು ರೀತಿಯಾದಂಥ ತಯಾರಿಯಲ್ಲಿದ್ದಾರೆ. ಯಾಕೆಂತಂದರೆ ಬಹಳಷ್ಟು ರ್ಯಾಲಿಗಳನ್ನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವೆಸ್ಟ್ ಬೆಂಗಾಲ್ನಲ್ಲೂ ನಡೆಸಿದ್ದಾರೆ, ತಮಿಳುನಾಡಿನಲ್ಲೂ ನಡೆಸಿದ್ದಾರೆ. ಇತ್ತೀಚೆಗೆ ಬಿಜೆಪಿ ಒಂದು ಮಹಿಳಾ ಮೀಸಲಾತಿ ಮಸೂದೆಯನ್ನು ಒಂದು ಅಂಗೀಕಾರ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಯಿತು. ಬಟ್ ಸರಿಯಾದಂಥ ಬಹುಮತ ಸಿಗದೇ ಇದ್ದಂಥ ಕಾರಣಕ್ಕೆ ಅದು ಅಂಗೀಕಾರ ಆಗಲಿಲ್ಲ. ನೇರವಾಗಿ ಪ್ರಧಾನಿಯವರು ಬೊಟ್ಟು ಮಾಡಿ ತೋರಿಸಿದಂಥದ್ದು ಕಾಂಗ್ರೆಸ್, TMC, DMK ಮತ್ತು SP ಸಮಾಜವಾದಿ ಪಕ್ಷ ಏನಿದ್ದಾವೆ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಹೇಳಿದ್ದಂಥದ್ದು ಈ ವಿರೋಧ ಪಕ್ಷಗಳ ಮಹಿಳಾ ವಿರೋಧಿ ಮನಸ್ಥಿತಿಯಿಂದ ಮಹಿಳೆಯರಿಗೆ ಸಿಗಬೇಕಾಗಿದ್ದಂತಹ 33% ಮೀಸಲಾತಿ ಏನಿತ್ತು ಇದು ಕೈ ತಪ್ಪಿ ಹೋಯಿತು. ನಿಜವಾಗಿಯೂ ಇವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಮಹಿಳೆಯರಿಗೆ ನಾವು ಲೋಕಸಭೆಯಲ್ಲಿ 33% ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದಕ್ಕೆ ನಾವು ಮುಂದಾದಾಗ ಆ ಬಿಲ್ಗೆ ಸರಿಯಾದಂತಹ ಸಹಮತವನ್ನು ಕೊಡದೆ ಬಿಲ್ ಅಂಗೀಕಾರ ಆಗಲಿಕ್ಕೆ ಬಿಡಲಿಲ್ಲ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಇದು ಚುನಾವಣೆಯ ಅಸ್ತ್ರವನ್ನಾಗಿ ಪ್ರಧಾನಿ ಮೋದಿಯವರು ಏನಾದರೂ ಬಳಸ್ತಾ ಇದ್ದಾರಾ? ಯಾಕೆ ಅಂತಂದ್ರೆ ಇಂಡಿ ಕೂಟದಲ್ಲಿ ಬೇಕಾದಷ್ಟು ಪಕ್ಷಗಳಿದ್ದಾವೆ. ಆದರೆ ಪಾಯಿಂಟೆಡ್ಲಿ ಪ್ರಧಾನಿ ಮೋದಿ ಅವರು ಸದನದಲ್ಲೂ ಮಾತನಾಡಿದ್ದು TMC ಮತ್ತು DMK ಯನ್ನು ಗುರಿಯಾಗಿಸಿಕೊಂಡು. ಅದಾದ ನಂತರ ಪ್ರಧಾನಿ ಮೋದಿ ಅವರು 8:30ಕ್ಕೆ ರಾತ್ರಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲೂ ಕೂಡ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲವೇ ಇಲ್ಲದಂಥ ವಿರೋಧಿ ಮನಸ್ಥಿತಿ ಏನಿದೆ DMK, TMC ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ. ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಬಿಡುತ್ತಾ? ಬಿಜೆಪಿ ಮಾಡ್ತಾ ಇರುವಂಥ ಈ ಒಂದು ಪ್ರಯತ್ನ, ಈ ಒಂದು ಲೆಕ್ಕಾಚಾರ ತಯಾರಿಯಲ್ಲಿ ಒಂದು ಕಡೆ ವೆಸ್ಟ್ ಬೆಂಗಾಲ್ನ ಮತದಾರರು, ಮತ್ತೊಂದು ಕಡೆ ತಮಿಳುನಾಡಿನ ಮತದಾರರು ಎಲ್ಲಾದರೂ ಮನಸ್ಸನ್ನು ಬದಲಿಸಿ ಬಿಜೆಪಿಯ ಕಡೆಗೆ, ಪ್ರಮುಖವಾಗಿ ಮಹಿಳೆಯರು ಏನಾದರೂ ಮತವನ್ನು ಬಿಜೆಪಿಗೆ ಹಾಕಿದರೆ ವೆರಿ ಈಸಿಲಿ, ಬಹಳ ಸುಲಭವಾಗಿ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನ ಗದ್ದುಗೆಯನ್ನು ಬಿಜೆಪಿ ಹಿಡಿಯಬಹುದು ಅನ್ನುವಂಥ ಲೆಕ್ಕಾಚಾರ. ನಿನ್ನೆ ಪ್ರಧಾನಿ ಮೋದಿ ಅವರು 4 ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ಬಟ್ ಗಮನ ಸೆಳೆದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಬೀದಿ ಬದಿ ಇರುವಂಥ ಒಂದು ಅಂಗಡಿಗೆ ಭೇಟಿ ನೀಡ್ತಾರೆ ಪ್ರಧಾನಿ ಮೋದಿಯವರು. ಅಲ್ಲಿ ಚಾರ್ಗ್ರಾಮ್ ಅನ್ನುವಂಥ ಒಂದು ಊರಿನಲ್ಲಿ ಬೀದಿ ಬದಿಯ ಒಂದು ಅಂಗಡಿಗೆ ಭೇಟಿ ಕೊಟ್ಟು ಜಲ್ಮುರಿ ಅಂತ ಕರೀತಾರೆ. ಆ ಕಡೆ ನಮ್ಮ ಕಡೆ ಏನು ನಾವು ಮಂಡಕ್ಕಿ, ಕಳ್ಳೆಪುರಿ ಅಂತ ಏನು ಕರಿತೀವಿ, ಜಲ್ಮುರಿ ಅನ್ನುವಂಥದ್ದು ಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ. ಪ್ರಧಾನಿಯವರು ರೋಡ್ ಶೋ ಮಾಡುವಾಗ ಆ ಪ್ರೋಟೋಕಾಲನ್ನು ಬ್ರೇಕ್ ಮಾಡಿ ಪ್ರಧಾನಿ ಮೋದಿಯವರು ಜಲ್ಮುರಿ ತಿನ್ನಲೇಬೇಕು ಅನ್ನುವಂಥ ಚಾರ್ಗ್ರಾಮ್ನ ಒಂದು ಅಂಗಡಿಗೆ ಹೋಗಿ ಜಲ್ಮುರಿಯನ್ನು ತಿಂದು ಅಲ್ಲಿರುವಂಥ ಜನರೆಲ್ಲರೂ ಕೂಡ ಮಾತಾಡಿಸಿ ಒಂದರ್ಥದಲ್ಲಿ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ, ಬೇರೆ ಬೇರೆ ತಯಾರಿಯಲ್ಲಿ ಪ್ರಧಾನಿ ಮೋದಿಯವರು ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾದು ನೋಡಬೇಕು ಪ್ರಧಾನಿ ಮೋದಿಯವರದ್ದು, BJP ನಾಯಕರ ಎಷ್ಟು ರ್ಯಾಲಿ ಕೈ ಹಿಡಿಯುತ್ತೆ, ವೆಸ್ಟ್ ಬೆಂಗಾಲ್ ಯಾರ ಪಾಲಾಗುತ್ತೆ, ತಮಿಳುನಾಡು ಯಾರ ಪಾಲಾಗುತ್ತೆ ಅನ್ನುವಂಥದ್ದನ್ನು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.